ಹೇಗೋ ದೇವಸ್ಥಾನದ ಹತ್ರ ಬಂದಿದ್ದೀವಿ, ಅರ್ಚನೆ ಮಾಡಿಸ್ಕೊಂಡು ಹೋಗೋಣವಾ? ತಾರಾ ತಾರಾ, ನಾವಿಬ್ರು ಇದೇ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ಪ್ಲೀಸ್, ನೀವಿಬ್ರು ಮನೇಲಿ ಇಲ್ಲ ಅಂದ ತಕ್ಷಣ ನಂಗೆ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ? ಅಲ್ಲ ವಿನಯ್, ಪರಿಸ್ಥಿತಿ ನಿಮಗ್ ಚೆನ್ನಾಗ್ ಗೊತ್ತು. ಆ ವಿಕ್ಕಿ ಕಣ್ಣಿಗೆ ಏನಾದ್ರೂ ನೀವ್ ಬಿದ್ದಿದ್ರೆ ಏನ್ ಗತಿ? ತಾರಾ, ನಿನ್ ಹೆಸರು ಅರ್ಚನೆ ಮಾಡಿಸ್ಬೇಕು ಅಂತ ನಾನೇ ವಿನಯ್ ಅವ್ರನ್ನ ದೇವಸ್ಥಾನ ಕರ್ಕೊಂಡ್ ಬಂದೆ. ಹೇಳೋಣ ಅಂದ್ರೆ ನೀನೂ ಇರ್ಲಿಲ್ಲ, ಆಂಟಿನೂ ಇರ್ಲಿಲ್ಲ. ಶಶಾಂಕ್ ಅಲ್ಲೋಡಿ, ಕಾದಂಬರಿ ಮೇಡಮ್ ಅವ್ರ ಜೊತೆ ವಿನಯ್ ಕೂಡ ಇದ್ದಾರಲ್ಲ? ಜೊತೆಗೇನೋ ಇದ್ದಾರೆ, ಆದ್ರೆ ಅವ್ರಿಬ್ರು ಜೊತೆಗೆ ಒಂದು ಹಿಂಸೆ ಇದ್ದಾಳಲ್ಲ, ಅವಳು ಒಳ್ಳೆವಳಲ್ಲ, ಅವಳೇ ತರ. ಕಾದಂಬರಿ ಮೇಡಮ್! ಅಯ್ಯೋ ವಿನಯ್ ಸರ್! ವಿಕಿ, ಪಾಪ ನಿಮ್ಮ ತಾಯಿ ಮಕ್ಕಳ ಬಗ್ಗೆ ತುಂಬಾ ಚಿಂತೆ ಮಾಡ್ತಾರೆ. ಅದಕ್ಕೆ ಏನಾದರೂ ಒಂದು ಪರಿಹಾರ ಹುಡುಕ್ಲೇಬೇಕು. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ಅಂಕಲ್. ಅಮ್ಮ, ವಿಕ್ಕಿ ಅವರೇ. ಏನಾಯ್ತು ಕಾವೇರಿ ಅವರೇ? ಯಾಕೆ ಇಬ್ರು ಇಷ್ಟೊಂದು ಗಾಬರಿ ಆಗಿದ್ದೀರಾ? ಸರ್, ನಾವು ನಿಮ್ಮ ಅಣ್ಣ ಅತ್ತಿಗೆನ ನೋಡಿದ್ವಿ. ಹೌದಾ? ಎಲ್ಲಿ? ದೇವಸ್ಥಾನದ ಹತ್ರ ನಿಮ್ಮ ಅಣ್ಣ ಅದಕ್ಕೆ ಒಟ್ಟಿಗೆ ಇದ್ರು. ಏನು, ನನ್ ಮಗ ಸೊಸೆ ಒಟ್ಟಿಗೆ ಅವ್ರ? ಒಟ್ಟಿಗೆ ಇದ್ಕೊಂಡು ಒಬ್ರಿಗೊಬ್ರು ಗೊತ್ತಿಲ್ದಂಗ ಅವ್ರ? ಅಮ್ಮ, ಅವ್ರಿಬ್ರು ಆ ಮನೆ ಹಳಿ ತಾರನ್ ಹತ್ರ ಇದ್ದಾರೆ. ಹೌದಾ? ಹಾಗಾದ್ರೆ ನನ್ನ ಅನುಮಾನ ನಿಜ ಆಯ್ತು. ಅಮ್ಮ, ನಾನು ಹೇಳಿಲ್ವಾ ಫೋನ್ ಮಾಡಿದಾಗ ಮಾತಾಡಿದ್ದು ಅದಕ್ಕೇನೆ ಅಂತ? ವಿಕಿ, ಅವಳು ನಿಮ್ಮ ಅಣ್ಣ ಅದಕ್ಕೆ ಮೆಮೊರಿ ಲಾಸ್ನ ದುರುಪಯೋಗ ಪಡಿಸ್ಕೊಂಡಿದ್ದಾಳೆ. ಬಿಡಬೇಡ ಅವಳ, ಹುಡುಕು. ಅಲ್ಲ ವಿಕ್ಕಿ, ಅಣ್ಣ ಅದಕ್ಕೆ ಒಟ್ಟಿಗೆ ಅವ್ರಿಗೆ ಯಾಕೆ ಸಿಕ್ಕಿದ್ರು? ಮಗ, ಅವರಿಬ್ರು ಜ್ಞಾನ ಇಲ್ದೇ ಇರೋರು, ಈಗ ಅವಳ ಕೈನಾಗೆ ಅವ್ರೆ. ನಿನ್ನೆ ಏನಾಗಿತ್ತು ಅನ್ನ ಜ್ಞಾನನೇ ಇಲ್ದಿರೋರ್ನ ಅವಳು ಬೊಂಬೆ ತರ ಆಟ ಆಡಿಸ್ತಾವಳೆ ಕಣ್ಲ. ನೋಡಿ, ನಿಮ್ಮಿಬ್ಬರಿಂದ ತುಂಬಾ ಉಪಕಾರ ಆಯ್ತು. ಕಾವೇರಿ ಅವರೇ, ನಿಮ್ಮಿಂದ ನಮ್ಮ ಅಣ್ಣನ ವಿಷಯ ಗೊತ್ತಾಯ್ತು. ಶಶಾಂಕ್ ಅವರೇ, ನಿಮ್ಮಿಂದ ನಮ್ಮ ಅತ್ತಿಗೆ ವಿಷಯ ಗೊತ್ತಾಯ್ತು. ಈಗ ನಿಮ್ಮಿಬ್ಬರಿಂದ ನಮ್ಮ ಅತ್ತಿಗೆ ಎಲ್ಲಿದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತು. ಬಹುಶಃ ನಿಮ್ಮಿಬ್ಬರಿಂದಾನೇ ಅವರಿಬ್ರು ನಮಗೆ ಸಿಗ್ತಾರೆ ಅಂತ ಅನಿಸ್ತಾ ಇದೆ. ಅಂತ ಪುಣ್ಯದ ಕೆಲಸ ಮಾಡೋ ಭಾಗ್ಯ ನಮಗೆ ಸಿಕ್ಕಿದ್ರೆ ಅದೇ ನಮ್ಮ ಪುಣ್ಯ. ಸರ್, ನಾವಿಬ್ರು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ನಿಮ್ಮ ಅಣ್ಣ ಅದಕ್ಕೆ ಈ ಮನೆ ಸೇರೋ ತನಕ ನಾವಿಬ್ರು ಮದುವೆ ಆಗಬಾರ್ದು ಅಂತ. ಯಾಕಂಟಿ ನೀವು ಅವಳಿಬ್ರು ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀರಾ? ಟೆನ್ಷನ್ ಆಗದೆ ಇರ್ತಾ ವಿನಯ್, ನಿನ್ನನ್ನು ಕಾಪಾಡ್ಕೊಳ್ಳದೆ ಒಂದ್ ದೊಡ್ಡ ಸಾಹಸ ಆಗಿದೆ ನಮ್ಗೆ. ಏನು ಆಗಲ್ಲ ಆಂಟಿ. ಎಷ್ಟು ದಿನ ಅಂತ ಆ ವಿಕ್ಕಿಗೆ ಎದುರ್ಕೊಂಡಿರೋದು? ಅದನ್ನ ಹೇಳಿದಕ್ಕೆ ಕೋಪ ಮಾಡ್ಕೊಂಡು ರೂಮ್ ಬಾಗ್ಲಾಕ್ಬಿಟ್ಟಿದ್ದಾಳೆ. ಕೋಪ ಬರ್ದೇ ಇರ್ತಾ? ಅವಳಿಗೀಗ 3 ತಿಂಗಳು. ಟೆನ್ಷನ್ ಮಾಡ್ಕೊಂಡು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಆಗೇನ್ ಮಾಡ್ತೀಯಾ? ಅವಳು ತುಂಬಾ ಆಸೆ ಇಟ್ಕೊಂಡಿದ್ದಾಳೆ ವಿನಯ್, ನಿಮ್ಗೆ ಇನ್ನೊಂದು ಮುದ್ದಾದ ಮಗು ಕೊಡ್ಬೇಕು ಅಂತ. ಆಂಟಿ, ನಾವು ದೇವಸ್ಥಾನಕ್ಕೆ ಹೋಗಿದ್ದೆ ತಾರಂಗೋಸ್ಕರ. ಕಾವೇರಿ ಅವರೇ ನನ್ನ ಕರ್ಕೊಂಡು ಹೋಗಿದ್ದು. ಅವರೇ ಅವಳ ಹೆಸರಲ್ಲಿ ಅರ್ಚನೆನೂ ಮಾಡಿಸಿದ್ದು. ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ಬರ್ತೀರಾ ಅಂತ ಕರೆದ್ರು. ಹ್ಞೂ ಅಂತ ಹೋದೆ. ಅವಳು ಹೋಗಿದ್ ಸರಿ ವಿನಯ್, ಅವಳ ಜೊತೆ ನೀನ್ ಯಾಕೆ ಹೋಗ್ಬೇಕು? ನೋಡಿ ಜನ ಅವಳ ನಿನ್ ಹೆಂಡತಿ ಅಂತ ತಿಳ್ಕೊಂಡ್ಬಿಡಲ್ವಾ? ಆಂಟಿ, ಜನ ನೋಡಿ ಏನೋ ತಿಳ್ಕೊತಾರೆ, ಆಡ್ಕೋತಾರೆ ಅಂತ ಭಯ ಬೀಳ್ತಿದ್ದೀರೋ ಅಥವಾ ನನ್ನ ಮೇಲೆ ಅನುಮಾನ? ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ನಾನು ಅವರಿಬ್ರು ಒಂದೇ ಮನೇಲಿದ್ದವನು. ಕಾವೇರಿ ಅವರು ಅಪ್ಪಟ ಚಿನ್ನ. ಹೌದಪ್ಪ, ಅವಳ ಅಪ್ಪಟ ಚಿನ್ನನೇ. ನನ್ನ ಮಗಳಿಗೋಸ್ಕರ ಅವಳು ಎಷ್ಟು ಕಷ್ಟ ಪಡ್ತಿದ್ದಾಳೆ. ಅವಳು ಚೆನ್ನಾಗಿರ್ಲಿ ಅಂತ ಬಯಸ್ತಾಳೆ.
ಈಗಿನ ಕಾಲದಲ್ಲಿ ಸ್ವಂತ ಅಕ್ಕ ತಂಗಿರೇ ಆಗಲ್ಲ ಅಂತದ್ರಲ್ಲಿ ನನ್ ಬೇಬಿ ಹೆಸರಲ್ಲಿ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ ಬಂದಿದ್ದಾಳೆ. ನಿಜವಾಗ್ಲೂ ಇವಳು ದೇವತೆಯಪ್ಪ, ದೇವತೆ. ಆಂಟಿ ಸಾಕು ಹೊಗಳಿದ್ದು. ಹೊಗಳೋದ? ದಿನನಿತ್ಯ ನೀನ್ ಪೂಜೆ ಮಾಡ್ಬೇಕು ಕಾವೇರಿ. ಆಂಟಿ ಹೊಗಳಿಕೆ ಎಲ್ಲ ಜಾಸ್ತಿ ಆಯ್ತು. ರೀವ್ರೆ, ತಾರಾ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಈ ಹಾಲ್ನ ತಗೊಂಡು ಹೋಗ್ಕೊಟ್ಟು ಸಮಾಧಾನ ಮಾಡಿ. ಅದಕ್ಕೆಲ್ಲ ನೀವೇ ಸರಿ ಇವ್ರೆ. ತಪ್ಪು ರೀ. ಇಂತಹ ಸಮಯದಲ್ಲಿ ಹೆಣ್ಣು ಗಂಡನ ಆರೈಕೆ ಪ್ರೀತಿನ ಮಾತ್ರ ಬಯಸ್ತಾಳೆ. ಆಮೇಲೆ ತಾರಂಗ್ ಹೇಳ್ಬಿಡಿ, ಪದೇ ಪದೇ ಮೆಟ್ಲು ಹತ್ತೋದು ಇಳಿಯೋದು ಮಾತ್ರ ಮಾಡಬಾರ್ದು ಅಂತ. ಇನ್ನೊಂದು ವಿಷಯ ಜ್ಞಾಪಕ ಇರ್ಲಿ, ಹೆರಿಗೆ ಸುಸೂತ್ರವಾಗಿ ಆಗ್ಬೇಕು. ಒಂದು ಬಂಗಾರದಂತ ಕೂಸ್ನ ನನ್ ಕೈಗೆ ಹಾಕ್ಬೇಕು. ಆ ಕೂಸ್ಗೆ ನಾನೇ ಲಾಲಿ ಹಾಡ್ಬೇಕು. ಅದಕ್ಕೇನಂತ, ನಿಮ್ಮಂತ ತಾಯಿ ಮಡ್ಲಲ್ಲಿ ಬೆಳೆಯೋದಕ್ಕೆ ಆ ಮಗು ಅದೃಷ್ಟ ಮಾಡಿರ್ಬೇಕು. ಸರಿ, ಹಾಲ್ ತಣ್ಣಗಾಗತ್ತೆ, ತಗೊಂಡ್ ಹೋಗಿ. ಆಂಟಿ, ನಿಮ್ಗೆ ಕಾಫಿ ಮಾಡಿಟ್ಟಿದ್ದೀನಿ, ತರ್ಲಾ? ಬೇಡಮ್ಮ, ನಾನೇ ಅಲ್ಲಿಗೆ ಬರ್ತೀನಿ. ಸರಿ, ಬೇಗ ಬನ್ನಿ. ಇವಳೀಗ ಸಾಕಿದ್ ನಾಯಿ ತರ ಇದ್ದಾಳೆ. ಇವಳಿಗೆ ಏನಾದ್ರೂ ಹಳೆ ನೆನ್ಪು ಬಂದ್ಬಿಟ್ರೆ, ನಾವು ಟ್ರೀಟ್ಮೆಂಟ್ ಕೊಡ್ಸಿರ್ತಾನೆ ಇವಳಿಗೆ ಹಳೆ ನೆನ್ಪು ಬರೋದು. ಹಾಗಾಗ್ಬಾರ್ದು. ಬಂದ್ರೆ ತಾನೇ ಏನ್ ಮಾಡ್ಕೋತಾಳೆ ಇವಳು? ಇವಳೆ ಮುಂದೆ ನಿಂತು ಸಾಕ್ಷಿ ಸಮೇತವಾಗಿ ಮದುವೆ ಮಾಡಿಸಿದ್ದಾಳೆ. ವಿನಯ್ ಮಾತ್ರ ಹಳೆ ನೆನಪು ಬರಬಾರ್ದು. ಕಾದಂಬರಿ, ನೀನ್ ಸಾಯೋವರೆಗೂ ಕಂಡೋರ್ ಚಾಕ್ರಿ ಕಣ್ಣೀರೇ ನಿನ್ನ ಅದೃಷ್ಟ.